ಡಿ.ಕೆ. ಶಿವಕುಮಾರ್ ಅವರು ಬುಧವಾರ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಆ ಸಂದರ್ಭದಲ್ಲಿ ಅವರ ಜೊತೆಗೆ ಪ್ರಮಾಣ ವಚನ ಸ್ವೀಕರಿಸುವಂತ ಸಚಿವರುಗಳು ಯಾರೆಲ್ಲ ಸ್ಪಷ್ಟತೆ ಪಡ್ಕೊಳ್ಳೋದಕ್ಕೆ ದೆಹಲಿಗೆ ಹೊರಟಿದ್ದಾರೆ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ. ಈ ಮಧ್ಯೆ ಶಾಸಕರು ಪ್ರಯತ್ನದ ಮೇಲೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೇಗಾದರೂ ಮಾಡಿ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಅವಕಾಶವನ್ನು ಪಡ್ಕೊಳ್ಬೇಕು ಅಂತ ಹಾವೇರಿ ಜಿಲ್ಲೆಯ ಶಾಸಕರ ಮಧ್ಯೆ ಸಚಿವ ಸ್ಥಾನಕ್ಕಾಗಿ ಸದ್ಯ ಲಾಬಿ ನಡೀತಾ ಇದೆ. ಶ್ರೀನಿವಾಸ್ ಮಾನೆ ವರ್ಸಸ್ ಶಾಸಕ ಬಸವರಾಜ ಶಿವಣ್ಣನವರ್. ಹಾನಗಲ್ನ ಶ್ರೀನಿವಾಸ್ ಮಾನೆ ವಿರುದ್ಧ ಬ್ಯಾಡಗಿ ಶಾಸಕ ಬಸವರಾಜ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ, ಕೆಂಡಾಮಂಡಲರಾಗಿದ್ದಾರೆ. ಹಾವೇರಿ ಜಿಲ್ಲೆಯ ಕಾಂಗ್ರೆಸ್ ಶಾಸಕರ ಮಧ್ಯೆಯೇ ಈಗ ಒಳ ಜಗಳ ಸ್ಟಾರ್ಟ್ ಆಗಿರೋದು. ಮಾನೆ ಇನ್ನೊಬ್ಬರನ್ನು ಓವರ್ಟೇಕ್ ಮಾಡಿಯೇ ಬೆಳೆದು ಬಂದಿದ್ದಾರೆ. ನನಗೆ ವಯಸ್ಸಾಗಿದೆ, ಆರೋಗ್ಯ ಸರಿ ಇಲ್ಲ ಅಂತ ಅಪಪ್ರಚಾರ ಮಾಡ್ತಿದ್ದಾರೆ. ನನಗೆ ಸಚಿವ ಸ್ಥಾನ ಸಿಗಬಾರದು ಅಂತ ಅವ್ರದ್ದು ತಂತ್ರ ಅಂತ ಶಿವಣ್ಣನವರು ಮಾತನಾಡಿರೋದು. ಶ್ರೀನಿವಾಸ್ ಮಾನೆ ಅವರು ಕೂಡ ಆಕಾಂಕ್ಷಿ, ಹೈಕಮಾಂಡ್ ಲೆವೆಲಲ್ಲಿ ಕೂಡ ಅವರು ಕೆಲವೊಂದು ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ. ಪ್ರಭಾವಿ ವ್ಯಕ್ತಿ ಅದಾರ ಅವರು ಹೈಕಮಾಂಡ್ನಾಗ ಪ್ರಭಾವಿ ವ್ಯಕ್ತಿಗಳು ಶ್ರೀನಿವಾಸ್ ಮಾನೆ ಅವರು. ಬಹುಶಃ ನಿಮ್ಮನ್ನು ಓವರ್ಟೇಕ್ ಮಾಡಿ ಹೋಗ್ತಿದ್ದಾರೆ, ನಿಮ್ಮದು ಆರೋಗ್ಯ ಸರಿ ಇಲ್ಲ ಅಂತ. ಧಾರವಾಡ ಜಿಲ್ಲಾದಿಂದ ಹಾವೇರಿ ಜಿಲ್ಲಾಕ್ಕೆ ನಮ್ಮ ಕಾಂಗ್ರೆಸ್ ಮುಖಂಡರನ್ನ ಓವರ್ಟೇಕ್ ಮಾಡೇ ಇಲ್ಲಿಗೆ ಬಂದಾರ ಅವರು. ಏನ್ರಿ, ನಾವು ಕೂಡ ಅವಾಗ ಸುಮ್ಮನೆ ಇದ್ವಿ. ನಾವು ಕೂಡ ಅವ್ರನ್ನ ಚುನಾವಣೆಯಲ್ಲಿ ಗೆಲ್ಲಕ್ಕೆ ಎಲ್ಲ ರೀತಿಯಿಂದ ಸಹಕಾರ ಕೊಟ್ಟು ಸಹಾಯ ಮಾಡೀವಿ. ಗೆದ್ದಾರ, ಒಬ್ಬ ಒಳ್ಳೆಯ ಲೀಡರ ಆಗಿ ಬೆಳೀಲಿ, ನಮ್ಮದೇನು ತಕರಿಲ್ಲ. ಇನ್ನೊಬ್ಬರನ್ನ ಕ್ರಿಟಿಸೈಸ್ ಮಾಡಬಾರ್ದು. ಅವ್ರ ಆರೋಗ್ಯ ಸರಿ ಇಲ್ಲ, ವಯಸ್ಸಾಗೈತಿ ಅಂತಕ್ಕಂಥದ್ದು ಅವರಲ್ಲಿ ಸ್ವಕ್ಕಿನ ಮಾತು ಬರ್ತಾವಲ್ಲ, ಅವು ಬರಬಾರ್ದು. ಕೇಳಕ್ಕೆ ಎಲ್ಲರಿಗೆ ಆಕೈತಿ, ಅವರು ಕೇಳಿ ನಾವು ಕೇಳ್ತೀವಿ. ಯಾರಿಗೆ ಕೊಡ್ತಾರೋ ಕೊಟ್ಟವ್ರಿಗೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಪಾಪ ನೀವು ಮೊದಲಿಂದನೂ ಅದನ್ನೇ ಹೇಳ್ತಾ ಬಂದಿದ್ರಿ, ಎಲ್ಲ ಯಾರು ಕೊಟ್ಟರು ಶ್ರೀನಿವಾಸ್ ಮಾನ್ಯ ಅವ್ರನ್ನ ಸಹಿತ ಹೇಳಿದ್ರಿ. ನಾವು ಹೋದ ಸಲ ಕೇಳಿದಾಗಲೂ ಕೂಡ ಅವ್ರಿಗೆ ಕೊಟ್ಟರು ಸಂತೋಷ ಅಂತ ಹೇಳಿದ್ರಿ. ಬಟ್ ಇದು ಯಾಕೋ ಬೇರೆ ಥರ, ಅಂದರೆ ಆರೋಗ್ಯ ಸರಿ ಇಲ್ಲ, ವಯಸ್ಸಾಗಿದೆ ಅನ್ನೋ ರೀತಿ ಏನಾರು ಹೇಳಿದಾರ ತಮ್ಮ ಬಗ್ಗೆ ನೆಗೆಟಿವ್ ಆಗಿ ಹೇಳಿದ್ದಾರೆ ಅಂತ? ಹೇಳಿದ್ದಕ್ಕೆ ಹೇಳಕೈತೀರಿ. ನಾ ಇಲ್ಲಕ್ರಿ ಯಾರ ಬಗ್ಗೆ ಅಪಾದನೆ ಮಾಡೋಕ್ಕೆ ಹೋಗೋದಲ್ಲ. ಆ ಪುಣ್ಯಾತ್ಮ ಅಲ್ಲೆಲ್ಲ ಕೆಲವೊಂದು ಕಡೆಗೆ ನಿಮ್ಮ ಮಾಧ್ಯಮದಾಗ ಹೇಳ್ಯಾನೋ ಅಥವಾ ಅಲ್ಲಿ ಅವ್ರ ಕಾರ್ಯಕರ್ತರ ಮುಂದೆ ಹೇಳ್ಯಾನೋ ಮುಖಂಡರ ಮುಂದೆ ಹೇಳ್ಯಾನೋ ಗೊತ್ತಿಲ್ಲ. ಒಟ್ಟು ಹೇಳಿದ ಸುದ್ದಿ ನಮಗೆ ಬಂದಾವು ಅಷ್ಟ. ಅಲ್ಲ ಸರ್, ಸೀನಿಯಾರಿಟಿ ಒಂದು ಕಡೆ ನೋಡೋದಾದ್ರೆ ನೀವು ಮೂಲತಃ ಕಾಂಗ್ರೆಸ್ಸಿಗರು, ಇಲ್ಲಿ ಇದ್ಕೊಂಡು ಪಕ್ಷ ಸಂಘಟನೆ ಮಾಡಿದವರು. ಒಂದು ಕಡೆ ಈಗ MLC ಆಗಿದ್ದವರು ಹಾನಗಲ್ ಬೈ ಎಲೆಕ್ಷನಲ್ಲಿ ಗೆದ್ದು ಬಂದು ಈಗ MLA ಕೂಡ ಆಗಿದ್ದಾರೆ, 2ನೇ ಸಲ MLA. ಈಗ ಎಂಥದ್ರಲ್ಲಿ ಒಂದು ತಮ್ಮ ಸೀನಿಯಾರಿಟಿಗೆ ಬೆಲೆ ಕೊಡಬೇಕಿತ್ತು ಅಂತ ನೋಡ್ರಿ. ಅವ್ರ ಬಗ್ಗೆ ನಾನು ಹೆಚ್ಚಿನ ಮಾತಾಡೋಕ್ಕೆ ಹೋಗೋದಲ್ಲ. ಇವತ್ತು ನಮ್ಮ ಪಕ್ಷ ಅವ್ರಿಗೆ ಸ್ಥಾನಮಾನ ಕೊಟ್ಟರು ನಾವು ಸಂತೋಷ ಪಡ್ತೇವೆ. ನಮಗೆ ಕೊಟ್ಟರು ನಾವು ಖುಷಿ ಪಡ್ತೇವೆ, ಅಮಗೆ ಕೊಟ್ಟರು ಖುಷಿ ಪಡ್ತೇವೆ, ಯಾರಿಗೆ ಸಿಕ್ಕರು ಸಂತೋಷ ಪಡ್ತೇವೆ. ಒಟ್ಟೆ ನಮ್ಮ ಜಿಲ್ಲೆಗೆ ಈ ಸಲ ಒಂದು ಮಂತ್ರಿ ಸ್ಥಾನ ಬೇಕಷ್ಟ. ಇದು ಬಸವರಾಜ ಶಿವಣ್ಣವರ ಮಾತು. ಒಟ್ಟಾರೆ ಶ್ರೀನಿವಾಸ್ ಮಾನ್ಯ ಅವ್ರ ರೀತಿ ಹೇಳಿರೋದು ನನಗೆ ಬೇಜಾರು ತರಿಸಿದೆ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪವನ್, ಯಶವಂತ ನ್ಯೂಸ್, ಹಾವೇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.